Dear students, let us take our lesson, 13th lesson, last lesson, where there is a wheel. Page number 119, 119. Students, where there is a wheel. You see your last lesson written by P. Sainath. In the picture you see cycles. The girls are riding bicycles. Wheel. What is the meaning of wheel? Wheel ಅಂದ್ರೆ ಚಕ್ರ. ನೀವು ಫಿಲಮಲ್ಲಿ ಸೀರಿಯಲ್ಸಲ್ಲಿ ನೋಡ್ತೀರಿ ವೀಲ್ ಚಕ್ರ. ಅದನ್ನು ಯಾವುದಕ್ಕೆ ಸಿಂಬಲ್ ಆಗಿ ತಗೊಳ್ತಾರೆ? ಟೈಮ್, ಕಾಲ ಹೋಗ್ತಾ ಇದೆ ಅನ್ನಲಿಕ್ಕೆ ಒಂದು ವೀಲ್ ಥರ ಈ ಥರ ಸುತ್ತಾರೆ. ಸೊ ವೇರ್ ದೇರ್ ಇಸ್ ಎ ವೀಲ್ ಮೂವ್ಮೆಂಟ್, ಚಲನೆ, ಮೂವಿಂಗ್. ಎಲ್ಲಿ ಚಲನೆ ಇರುತ್ತೋ ಅಲ್ಲಿ ಅಭಿವೃದ್ಧಿ ಇರುತ್ತೆ, ಪ್ರಗತಿ ಇರುತ್ತೆ, ಅಲ್ಲಿ ಲೈಫ್ ಇರುತ್ತೆ, ಜೀವಂತವಾಗಿರುತ್ತೆ. ಆ ರೀತಿಯಾಗಿ ನಾವು ಈ ಪಾಠವನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಗರ್ಲ್ಸ್ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ ಸೈಕ್ಲಿಂಗ್. ಇದು ಬಾಯ್ಸ್ಗೆ ಕಾಮನ್, ಮತ್ತು ಈಗಿನ ದಿನಗಳಲ್ಲಿ ತುಂಬ ಆರ್ಡಿನರಿ ಸೈಕಲ್ ಅಂದರೆ. ಇದರಲ್ಲಿ ತೋರಿಸ್ತಕ್ಕಂಥ ಪಿಕ್ಚರ್ ಏನಂತ ಹೇಳಿದ್ರೆ ಗರ್ಲ್ಸ್ ಸೈಕಲ್ ತುಳಿತಾ ಇದ್ದಾರೆ. ಸೊ ಅದರಲ್ಲಿ ವಿಶೇಷ ಸೈಕಲ್ ಆ್ಯಂಡ್ ಗರ್ಲ್ಸ್. In this lesson, P. Sainath, it tells about a place called Pudukottai, that is in Tamil Nadu, a backward area. P. Sainath ಏನು ಆಥರ್ ಏನಿದ್ದಾರೆ ಈ ಲೆಸನ್ ಬರ್ತಿದ್ದಾರಲ್ಲ ಅವರು ಈ ಲೆಸನ್ನಲ್ಲಿ, ಇದು ಆ್ಯಕ್ಚುಲಿ ಇದು ಕಥೆ ಅಲ್ಲ, ಈ ಲೆಸನ್ನಲ್ಲಿ ಪುದುಕೊಟ್ಟೈ ಅಂತ ಒಂದು ಡಿಸ್ಟ್ರಿಕ್ಟ್ ಪ್ಲೇಸ್, ಒಂದು ಜಿಲ್ಲೆ ಪ್ರದೇಶ ಪುದುಕೊಟ್ಟೈ ಅಂತ, ತಮಿಳುನಾಡಿನ ಪ್ರದೇಶ, ಬ್ಯಾಕ್ವರ್ಡ್ ಏರಿಯಾ, ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಅದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಸೈಕಲ್ ಬಗ್ಗೆ, ಬೈಸಿಕಲ್ ಬಗ್ಗೆ ಈ ಲೆಸನನ್ನು ಬರೆದಿದ್ದಾರೆ. ಹೇಗೆ ಆ ಸೈಕಲಿಂದ ಹೆಣ್ಣು ಮಕ್ಕಳು ಆ ಏರಿಯಾದಲ್ಲಿ ಜನ ಮುಂದುವರೆದ್ರು, ಹೇಗೆ ಎಜುಕೇಷನ್ ಪಡ್ಕೊಂಡ್ರು, ಹೇಗೆ ವ್ಯವಹಾರಗಳನ್ನ ಮಾಡಲಿಕ್ಕೆ ಹೋದರು, ಹೇಗೆ ಇಂಡಿಪೆಂಡೆಂಟ್ ಆದರು, ಜಸ್ಟ್ ಬೈ ಸೈಕಲ್. ನಾಟ್ ಬೈ ಕಾರ್ ಆರ್ ಏರೋಪ್ಲೇನ್, ನಥಿಂಗ್, ಬಟ್ ಜಸ್ಟ್ ಬೈ ಎ ಸೈಕಲ್. ಸೈಕಲ್ ಅನ್ನೋದು ಅವರ ಜೀವನದಲ್ಲಿ ಎಷ್ಟು ಬದಲಾವಣೆ ಮಾಡಿತು, ಸೈಕಲಿಂದ ಎಷ್ಟೆಷ್ಟು ವ್ಯತ್ಯಾಸಗಳಾಯಿತು ಅವರ ಜೀವನದಲ್ಲಿ. ಸೊ ಈ ಪಾಠದಲ್ಲಿ ಪೂರ್ತಿ ನಾವು ನೋಡ್ತಕ್ಕಂಥದ್ದು ವುಮನ್ ಆರ್ ಗರ್ಲ್ಸ್ ಆ್ಯಂಡ್ ಸೈಕಲ್. ಅದು ಈ ಹೆಣ್ಣು ಮಕ್ಕಳ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯಿತು, ಆ ಸೈಕಲಿಂದ ಅವ್ರು ಏನೇನು ಪಡ್ಕೊಂಡ್ರು, ಏನೆಲ್ಲ ಅವ್ರ ಲೈಫಲ್ಲಿ ಚೇಂಜಸ್ ಆಯಿತು ಅನ್ನೋದನ್ನು ಪಿ. ಸಾಯಿನಾಥ್ ಈ ಪಾಠದಲ್ಲಿ ಹೇಳ್ಕೊತಾ ಹೋಗಿದ್ದಾರೆ. ಪುದುಕೊಟ್ಟೈ ದಟ್ ಈಸ್ ಇನ್ ತಮಿಳ್ನಾಡು. ಪುದುಕೊಟ್ಟೈ ನೀವು ವರ್ಡನ್ನು ಪ್ರಾಕ್ಟೀಸ್ ಮಾಡಬೇಕು. ಸೈಕ್ಲಿಂಗ್ ಆಸ್ ಎ ಸೋಷಿಯಲ್ ಮೂವ್ಮೆಂಟ್, ಕ್ವಶನ್ ಮಾರ್ಕ್ ಇದೆ. ಸೈಕ್ಲಿಂಗ್ ಆಸ್ ಎ ಸೋಷಿಯಲ್ ಮೂವ್ಮೆಂಟ್, ವಾಟ್ ಡು ಯು ಮೀನ್ ಬೈ ಸೋಷಿಯಲ್ ಮೂವ್ಮೆಂಟ್? ಸೋಷಿಯಲ್, ಸಾಮಾಜಿಕ, ಮೂವ್ಮೆಂಟ್ ಅಂದರೆ ಚಳುವಳಿ ಅಥವಾ ಬದಲಾವಣೆ. ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿದಾಗ ಏನೇನೋ ಪಾತ್ರಗಳು ವಹಿಸುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ. ಈಗ ಟಿ ವಿ ಬಂತು, ಫೋನ್ ಬಂತು, ಮೊಬೈಲ್ಗಳು ಬಂದವು, ಲ್ಯಾಪ್ಟಾಪ್ ಬಂದವು, ಜನರ ಜೀವನದಲ್ಲಿ ಬದಲಾವಣೆಗಳು ಆಗ್ತಾ ಹೋಗ್ತಾ ಇದ್ದಾವೆ. ಅದರಲ್ಲಿ ಇದು ಒಂದು ಸೈಕಲ್ ತುಳಿತಕ್ಕಂಥದ್ದು, ಸೈಕಲನ್ನು ಉಪಯೋಗಿಸ್ತಕ್ಕಂಥದ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಸೋಷಿಯಲ್ ಮೂಮೆಂಟ್. ಸೋಷಿಯಲ್ ಸಾಮಾಜಿಕ, ಮೂಮೆಂಟ್ ಅಂದರೆ ಚಳುವಳಿ, ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸೈಕ್ಲಿಂಗ್ ಕೂಡ. ಸೌಂಡ್ಸ್ ಫಾರ್ ಫೆಚ್ಡ್ ಅಂದರೆ ಭಾಳ ದೂರ ಅನಿಸುತ್ತಲ್ಲ. ಎಲ್ಲೇ ಸೈಕಲ್ಲು, ಎಲ್ಲೇ ಸಾಮಾಜಿಕ ಬದಲಾವಣೆ, ಒಂದಕ್ಕೊಂದು ಏನು ಅಂತ ಅನಿಸುತ್ತೆ. ಬಟ್ ನಾಟ್ ಆಲ್ ದಟ್ ಫಾರ್, ನಾಟ್ ಟು Tens of thousands of new literate rural women in Pudukottai
Pudukottai district. But it is really true for thousands of women in Pudukottai. Rural ಅಂದರೆ ಗ್ರಾಮೀಣ ಪ್ರದೇಶ, ಅರ್ಬನ್ ಅಂದರೆ ನಗರ, ರೂರಲ್ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರು, ಪುದುಕೋಟೆಯಲ್ಲಿರ್ತಕ್ಕಂಥ ಮಹಿಳೆಯರು ಅವರ ಜೀವನದಲ್ಲಿ ಬದಲಾವಣೆ ತಂದಿದೆ. People find ways, sometimes curious ones, of eating out at their backwardness, of expressing defiance, of hammering at the fetters that hold them. Yes, because of this cycle, they fought against backwardness, their backwardness ಅಂದರೆ ಹಿಂದುಳಿದಿರ್ತಕ್ಕಂಥದ್ದು. ಏನು ಹೆಣ್ಣುಮಕ್ಳು ಹಿಂದುಳಿದಿದ್ದಾರಲ್ಲ ಅವರು ಈ ಸೈಕಲ್ ಬಳಕೆಯಿಂದ ನ್ಯೂ ಲಿಟರೇಟ್ಸ್ ಅಂದ್ರೇನು? ಲಿಟರೇಟ್ ಅಂದರೆ ಸಾಕ್ಷರತೆ, ಅಕ್ಷರ ಕಲಿತಿರ್ತಕ್ಕಂಥದ್ದು. ನೀವು ಹೊಸದಾಗಿ ಕಲ್ತ್ಕೊಂಡಿರ್ತಕ್ಕಂಥ ಹೆಣ್ಣುಮಕ್ಳ ಜೀವನದಲ್ಲಿ ಬದಲಾವಣೆ ತಂದಿದೆ. ಅವರೇನು ಹಿಂದುಳಿದಿದ್ದಾರಲ್ಲ ಅವರು ತಮ್ಮ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಪೇಜಿಗೆ ಬನ್ನಿ, ನಮ್ಮ ಪಾಠ ಇಲ್ಲಿಂದ ಶುರುವಾಗುತ್ತೆ. In this, one of India's poorest districts, cycling seems the chosen media for rural women. Pudukottai is one of the poorest districts, backward area. ತುಂಬ ಬಡತನದ ಹಳ್ಳಿಗಳಲ್ಲಿ ಪುದುಕೋಟೈ ಕೂಡ ಒಂದು. During the past 18 months, over 1 lakh rural women, most of them new literates, have taken to bicycling as a symbol of independence, freedom and mobility. ಆ ಮೂರು ಶಬ್ದಗಳನ್ನು ಅಂಡರ್ಲೈನ್ ಮಾಡಿ. ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ. ಇನ್ 18 months, in 1.5 years, ಈ 1.5 ವರ್ಷದಲ್ಲಿ ನಿಯರ್ಲಿ 1 lakh ರೂರಲ್ ವುಮನ್ ದೇ ಆರ್ ಟೇಕನ್ ಟು ಅಂಡರ್ಲೈನ್ ಮಾಡಿ. ಟೇಕನ್ ಟು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಲಿಪ್ಸ್ ಆ್ಯಂಡ್ ಬೌಂಡ್ಸ್, ಆಲ್ ಆ್ಯಂಡ್ ಸಂಡ್ರಿ, ಗಿವ್ ಅಪ್ ಅಂದರೆ ಬಿಟ್ಟಾಕೋದು, ಆಲ್ ಆ್ಯಂಡ್ ಸಂಡ್ರಿ ಅಂದರೆ ಎವ್ರಿಬಡಿ, ಲಿಪ್ಸ್ ಆ್ಯಂಡ್ ಬೌಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಅಂತೇಳಿ. ಇಲ್ಲಿ ಟೇಕನ್ ಟು ಅಂದರೆ ಅದಕ್ಕೆ ಹೋಗೋದು, ಅದರ ಆಪ್ಷನನ್ನು ಚೂಸ್ ಮಾಡ್ಕೊಳ್ಳೋದು ಅಂತ. ದ ರೂರಲ್ ವುಮನ್, ನಿಯರ್ಲಿ 1 lakh ರೂರಲ್ ವುಮನ್ ದೇ ಹ್ಯಾವ್ ಚೂಸನ್ ಸೈಕ್ಲಿಂಗ್. ಸೈಕ್ಲಿಂಗ್ ಈಸ್ ಎ ಸಿಂಬಲ್ ಆಫ್, ನೀವು ಈ ಆನ್ಸರ್ನ ಬರೀಬೇಕು. ನೀವೇನು ಒಂದು ಪೇಜಲ್ಲಿ ಆನ್ಸರ್ ಮಾಡಿ ಅಂತ ಹೇಳಿದ್ದೀನಲ್ಲ, ಈ ಸಾಲು ಇರಬೇಕು. ಬೈಸೈಕ್ಲಿಂಗ್ ಆಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ. ಇಂಡಿಪೆಂಡೆನ್ಸ್ ಅಂತಂದರೆ ಸ್ವತಂತ್ರ ಅಂತ, ಅವ್ರಿಗೆ ಸ್ವತಂತ್ರ ಇದ್ದ ಹಾಗೆ. ಫ್ರೀಡಮ್ ಅಂದರೂ ಕೂಡ ಅದೇ ಅರ್ಥ. ಫ್ರೀಡಮ್ ಅಂದರೆ ಯಾವ ಥರ ತೀರ್ಮಾನ ಬೇಕಾದ್ರೆ ತಗೋಬೋದು, ಫ್ರೀಡಮ್. ಮೊಬಿಲಿಟಿ, ಮೊಬೈಲ್, ಮೂವಿಂಗ್. ಮೊಬಿಲಿಟಿ ಅಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಕ್ಕಂಥದ್ದು. ಸೊ ಇವೆಲ್ಲದರದ ಸಿಂಬಲ್ ಸೈಕಲ್. ಅಂದರೆ ಈಗ ಕೈಯಲ್ಲಿ ಸೈಕಲ್ ಇದ್ದರೆ ದೇ ಆರ್ ಮೊಬೈಲ್, ಎಲ್ಲಿ ಬೇಕಾದ್ರೂ ಅಂದ್ಕೊಂಡು ಜಾಗಕ್ಕೆ ಹೋಗಿ ಬರ್ತಾರೆ, ಮೊಬೈಲ್. ಫ್ರೀಡಮ್, ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ಅವರು ಫ್ರೀ ಮೈಂಡ್, ಹೋಗ್ಬೇಕನ್ಸಿದ್ರೆ ಹೊರಟೋಗ್ತಾರೆ, ಬಿಕಾಸ್ ದೇ ಹ್ಯಾವ್ ಸೈಕಲ್. ಇಂಡಿಪೆಂಡೆನ್ಸ್, ನೋ ಡಿಪೆಂಡೆನ್ಸ್, ಯಾರ ಮೇಲೂ ಕೂಡ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಸೊ ಬೈಸೈಕ್ಲಿಂಗ್ ಈಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ. ಈ ಲೈನ್ ನಿಮ್ಮ ಆನ್ಸರಲ್ಲಿ ಇರಬೇಕು. If we exclude girls below 10 years of age, it would mean that over 1/4 of all rural women here have learnt cycling. Below the age of 10 years, 10 ವರ್ಷದ ಕೆಳಗೆ ಇರ್ತಕ್ಕಂಥ ಹೆಣ್ಮಕ್ಕಳನ್ನ ಹೊರತು ಮಾಡಿದ್ರೆ, ಎಕ್ಸ್ಕ್ಲೂಡ್ ಮಾಡಿದ್ರೆ, ಬಿಟ್ಟಾಕಿದ್ರೆ, ದೆನ್ ಓವರ್ 1/4 ಅಂದ್ರೇನು? 4 ಜನ ಹೆಣ್ಮಕ್ಳಿದ್ರೆ ಅದರಲ್ಲಿ ಒಬ್ಬರು ಅವ್ರಿಗೆ ಸೈಕಲ್ ಬರುತ್ತೆ. 1/4 ಅಂದರೆ 10 ವರ್ಷದೊಳಗಿನ ಹೆಣ್ಮಕ್ಳನ್ನ ಬಿಟ್ಟಾಕ್ಬಿಡಿ. ದೆನ್ 1/4 of women they have learnt cycling. They are taken to cycling. 4 ಜನ ಹೆಣ್ಮಕ್ಳಲ್ಲಿ ಒಬ್ಬರಂತೂ ಸೈಕಲ್ನ ಕಲ್ತಿರ್ತಾರೆ. And over 70,000 of these women have taken part in public exhibition contest to proudly display their new skills.
Nearly 1 lakh women they have learned cycling. Among them, 70,000 women participated in the exhibition. Contest come exhibition. Contest ಅಂದ್ರೆ ಸ್ಪರ್ಧೆ competitions. And ಎಕ್ಸಿಬಿಷನ್ ಅಂತ ಹೇಳಿದ್ರೇನು ಪ್ರದರ್ಶನ. ಸೊ ಆ ಊರಲ್ಲಿ ಒಂದು ಪ್ರದರ್ಶನ ಕೊಟ್ಟರಂತೆ ಹೆಣ್ಮಕ್ಳು, ಜೊತೆ ಸ್ಪರ್ಧೆಗಳನ್ನು ಹಾಕ್ಕೊಂಡಿದ್ರು. ಎಲ್ಲ ಊರು ಜನ ನೋಡಿದ್ರು ಎಕ್ಸಿಬಿಷನ್. ಈಗ ನೀವು ಬೈಕ್ ರ್ಯಾಲಿ ನೋಡ್ತೀರಾ, ಹೆಲಿಕಾಪ್ಟ್ರು ಫ್ಲೈಟಲ್ಲಿ ನೋಡ್ತೀರಾ, ಬೇರೆ ಬೇರೆ ಎಕ್ಸಸೈಸ್ ಶೋಗಳು ಕೊಡ್ತಾ ಇರ್ತಾರೆ. ಆ ಥರ ಇವು ಸೈಕ್ಲಿಂಗಲ್ಲಿ. And still the training camps and desire to learn continue. And there are training camps in Pudukottai to learn cycling. ನಿಮ್ಗೆ ಅನಿಸುತ್ತೆ ಸೈಕಲ್ ಅಂದರೆ ಏನು ಆರ್ಡಿನರಿ ಅನಿಸುತ್ತೆ. ಆದರೆ ಒಂದು ಕಾಲದಲ್ಲಿ, ಈಗ ಒಂದು 20 ವರ್ಷದ ಹಿಂದೆ, ಒಂದು ಕಾಲದಲ್ಲಿ ಸೈಕಲ್ ಅಂತಕ್ಕಂಥದ್ದೇ ಅಪರೂಪ. ದೇರ್ ಆರ್ ಟ್ರೈನಿಂಗ್ ಕ್ಯಾಂಪ್ಸ್. ಟ್ರೈನಿಂಗ್ ಕ್ಯಾಂಪ್ಸ್ ಅಂದ್ರೇನು? ಈಗ ನಾವು ಕಾರ್ ಕಲಿಬೇಕು ಅಂದರೆ ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತೀವಿ, ಇಸ್ಂಟ್ ಇಟ್? ಏರೋಪ್ಲೈನ್ ಅಂದರೆ ಅದಕ್ಕೆ ಕೋರ್ಸುಗಳೇ ಇದೆ. ಸೈಕಲ್ ಅಂದರೆ ಆರ್ಡಿನರಿ, ನಿಮಗೆ ಅದನ್ನು ಸೈಕಲ್ ಕಲಿಯೋದೇ ಬೇಡ, ಅದಾಗ ಅದು ಬರುತ್ತೆ ಅಂತ ಇಲ್ಲ. ಹೆಣ್ಣು ಮಕ್ಕಳಿಗೆ ಅವರಿಗೆ ಭಯ ಇರುತ್ತೆ, ಹೊರಗೆ ಬಂದಿರಲ್ಲ, ಅವರುಗಳಿಗೆ ಟ್ರೈನಿಂಗ್ ಕ್ಯಾಂಪ್ ಅಂತ ಹೇಳಿದ್ರೆ 4-6 ಜನ ಹೆಣ್ಮಕ್ಳು ಸೇರಿಕೊಂಡು ಯಾರಿಗೆ ಬರಲ್ವೋ ಅವರಿಗೆ ಸೈಕಲನ್ನು ಕಲಿಸೋದು. ಇನ್ ದ ಆರ್ಟ್ ಆಫ್ ರೂರಲ್ ಪುದುಕೊಟ್ಟೈ, young women zip along the roads on their cycles. Zip along ಅಂಡರ್ಲೈನ್ ಮಾಡಿ. ಜಿಪ್ ಅಲಾಂಗ್ ಅಂದರೆ ಜಿಗ್ಜ್ಯಾಗ್ ಮೂಮೆಂಟಲ್ಲಿ. ಈಗ ನೀವು ಸೀದಾ ಹೋಗ್ತಾ ಇದ್ರೆ ಡೈರೆಕ್ಟಾಗಿ ಅಂತ ಹೇಳ್ತೀವಿ. ಹೀಗೆ ಹೋಗ್ತಿರಲ್ಲ, ಇದು ಜಿಪ್ ಅಲಾಂಗ್ ಅಂತ, ಜಿಗ್ಜ್ಯಾಗ್ ಈ ಥರ. ಸೊ ಆನ್ ದ ರೋಡ್ ಆಫ್ ಪುದುಕೊಟ್ಟೈ ಯು ಸಿ ಗರ್ಲ್ಸ್, ದೇ ಆರ್ ಗೋಯಿಂಗ್ ಬೈ ಸೈಕಲ್ಸ್ ಜಿಪ್ ಅಲಾಂಗ್ ಅಂದರೆ ಈಗ ಡ್ಯಾನ್ಸ್ ಮಾಡ್ಕೊಂಡು ಈ ಥರ ಸೈಕಲ್ ನಿಂತ್ಕೊಂಡು ನೀವು ಪುದುಕೊಟ್ಟೈಲಿ ಹುಡುಗಿರು ನೋಡ್ತೀರಿ ಆ ಥರ. Zamila Bibi, who has taken to cycling, told me, "It is my right. We can go anywhere." So one girl called Zamila Bibi ಅಂತ ಒಬ್ಬ ಹುಡುಗಿ, ಮುಸ್ಲಿಂ ಹುಡುಗಿ, ಅವಳು ಹೇಳ್ತಾಳೆ, "What is cycling? Cycling is my right. I can go anywhere." ಸೈಕ್ಲಿಂಗ್ ಅನ್ನೋದು ನನ್ನ ರೈಟ್, ಅದು ನನ್ನ ಹಕ್ಕು, ಅದು. ಐ ಕ್ಯಾನ್ ಗೋ ಎನಿವೇರ್, ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೀನಿ. Now I don't have to wait for a bus. No need of waiting for a bus. I don't wait for a bus. ನಾನೀಗ ಬಸ್ಸಿಗೆ ಕಾಯ್ತಾ ಇಲ್ಲ. I know people made dirty remarks when I started cycling, but I paid no attention. I know people make dirty remarks, filthy remarks, bad remarks. Remarks ಅಂದರೆ ಕಾಮೆಂಟ್ಸ್. ಹೆಣ್ಣು ಮಕ್ಕಳ ಬಗ್ಗೆ, ಸೈಕಲ್ ಯಾರು ಹೊಡಿತಾ ಇದ್ದಾರೋ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ, ಬ್ಯಾಡ್ ಡರ್ಟಿ ರಿಮಾರ್ಕ್ ಮಾಡ್ತಾರೆ. ರಿಮಾರ್ಕ್ ಅಂದರೆ ಕಾಮೆಂಟ್ಸ್ ಮಾಡ್ತಾರೆ. ಬಟ್ ಐ ಡೋಂಟ್ ಕೇರ್, ಐ ಗಿವ್ ನೋ ಅಟೆನ್ಷನ್. ನಾನು ಗಮನ ಕೊಡಲ್ಲ ಅದಕ್ಕೆಲ್ಲ ಅಂತ ಜಮೀಲಾ ಬೇಬಿ ಏನು ಹೇಳ್ತಾಳೆ? ಸೈಕ್ಲಿಂಗ್ ಈಸ್ ಮೈ ರೈಟ್. ಐ ಕ್ಯಾನ್ ಗೋ ಎನಿವೇರ್. ಪೀಪಲ್ ಮೇಕ್ ಕಾಮೆಂಟ್ಸ್ ಆನ್ ಮೀ, ಡರ್ಟಿ ಕಾಮೆಂಟ್ಸ್ ಆನ್ ಮೀ, ಬಟ್ ಐ ಡೋಂಟ್ ಕೇರ್. ನಾನು ಅವಕ್ಕೆಲ್ಲ ಕೆರೆ ಮಾಡಲ್ಲ. Fatima is a secondary school teacher. One more example. Fatima, ಇನ್ನೊಬ್ಬ ಹುಡುಗಿ, ಇವಳು ಒಬ್ಬ ಟೀಚರ್. So addicted to cycling that she hires a bicycle for half an hour each evening. She cannot yet afford to buy one, each cost over 1,200. ಆಗಿನ ಕಾಲದಲ್ಲಿ 20 ವರ್ಷದಿಂದ ಒಂದು ಸೈಕಲ್ ಅಂದರೆ 1,200 ರೂಪಾಯಿ. ಅವಾಗ ಈಗ ಎಲ್ಲ 4,000, 5,000, 6,000 ಸೈಕಲ್ಗಳಂದರೆ, ಆಗಿನ ಕಾಲಕ್ಕೆ 1,200 ರೂಪಾಯಿ. ಅವಳಿಗೆ ಆಕೆ ಟೀಚರ್, 1,200 ರೂಪಾಯಿ ಹಾಕಿದ್ರೆ ದುಡ್ಡಿಲ್ಲ, ಅಷ್ಟು ದುಡ್ಡು ಕೊಟ್ಟು ಸೈಕಲ್ ತೊಗೊಳಕ್ಕಾಗೋದಿಲ್ಲ. ಸೊ ಶಿ ಹೈರ್ ಅಂದರೆ ಬಾಡಿಗೆ ತಗೊಳ್ಳೋದು. ಶಿ ಹೈರ್ಸ್ ಎ ಸೈಕಲ್ ಎವ್ರಿ ಡೇ, ಹಾಫ್ ಆನ್ ಅವರ್, ದಿನ ಅರ್ಧ ಗಂಟೆ ಸೈಕಲ್ ಬಾಡಿಗೆ ತಗೊಳ್ಳೋದು. ನಿಮಗೆ ಗೊತ್ತಿದೆ, ಅಲ್ಲಲ್ಲೇ ಸೈಕಲ್ ಶಾಪ್ಗಳಿರುತ್ತೆ. ಸೈಕಲ್ ಬೇಕಾ 1 ಗಂಟೆ, ಅರ್ಧ ಗಂಟೆ ಬಾಡಿಗೆ ಕೊಡ್ತಾರೆ, ದುಡ್ಡು ಕೊಡಬೇಕು. ಆ ಥರ ಅವಳು ದಿನ ಅರ್ಧ ಗಂಟೆ ಬಾಡಿಗೆ ತಗೋತಾ ಇದ್ಲು. ಯಾಕೆ? ಬಿಕಾಸ್ ಶಿ ಹಸ್ ನೋ 1,200 rupees to buy to own a cycle. She said, there is freedom in cycling. What does Fatima say?
there is freedom in cycling. We are not dependent on anyone how. There is freedom in cycling. ಸೈಕ್ಲಿಂಗಲ್ಲಿ ನಾವು ಸ್ವತಂತ್ರ ಇದೆ, ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಐ ಕ್ಯಾನ್ ನೆವರ್ ಗಿವ್ ದಿಸ್ ಅಪ್. ಗಿವ್ ಅಪ್ ಅಂದರೆ ಅಂಡರ್ಲೈನ್ ಮಾಡಿ. ಗಿವ್ ಅಪ್ ಅಂದರೆ ಬಿಟ್ಟಾಕೋದು, ಬೇಡ ಅಂತ ಬಿಟ್ಬಿಡೋದು. ಐ ನೆವರ್ ಗಿವ್ ಅಪ್ ಸೈಕ್ಲಿಂಗ್. ನಾನು ಸೈಕಲನ್ನು ಬಿಡಲ್ಲ. Zamila, Fatima and their friend Avakanni, all in their early 20s. Some examples of Pudukottai. Zamila, Fatima, then Avakanni, they are all in 20s. ಎಲ್ಲ ನನ್ನ ಹತ್ರ 20 ವರ್ಷದ ಹುಡುಗಿಯರು. Have trained scores of other young women from their community in the art of cycling. These 3 girls, Zamila, Fatima, Avakanni, they trained other girls of their community. ಅವರ ಗುಂಪಲ್ಲಿ, ಅವರ ಜನಾಂಗ, ಅವರ ಸಮಾಜದಲ್ಲಿ ಬೇರೆ ಹುಡುಗಿಯರನ್ನು ಕೂಡ ಟ್ರೈನ್ ಅಪ್ ಮಾಡಿದ್ದಾರೆ. Cycling has swept across this district. Swept across, ಅಂಡರ್ಲೈನ್ ಮಾಡಿ. ಸ್ವೀಪ್ ಅಂದರೆ ಈ ಗಾಳಿ ಹಬ್ಬುತ್ತೆ ಅಂತೀವಲ್ಲ, ಹವಾ ಇದೆ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಎಲ್ಲ ಕಡೆ ಹರಡಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಸ್ವೆಪ್ಟ್ ಅಕ್ರಾಸ್, ಸ್ವೀಪ್ ಅಕ್ರಾಸ್ ಅಂತ ಯೂಸ್ ಮಾಡ್ತೀವಿ. So in all over Pudukottai, this cycling has swept across. ಎಲ್ಲ ಕಡೆ ಅದೇ ವಾತಾವರಣ, ಇಡೀ ಪುದುಕೋಟೆಯಲ್ಲಿ ಸೈಕ್ಲಿಂಗ್ ವಾತಾವರಣ. ವುಮನ್ ಅಗ್ರಿಕಲ್ಚರಲ್ ವರ್ಕರ್ಸ್ ಹೂ ವಾಂಟ್ ಸೈಕಲ್. ಯಾರ್ಯಾರಿಗೆ ಸೈಕಲ್ ಬೇಕು? ವುಮನ್ ಅಗ್ರಿಕಲ್ಚರಲ್ ವರ್ಕರ್ಸ್, ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರು. ಅವ್ರ ಜಮೀನು ಹಳ್ಳಿಯಿಂದ 1 ಕಿಲೋಮೀಟ್ರು 2 ಕಿಲೋಮೀಟ್ರು ದೂರದಲ್ಲಿರುತ್ತೆ, ಬಸ್ಗಳಿರಲ್ಲ, ಎನಿ ಟೈಮ್ ಹೋಗಬೇಕಾಗುತ್ತೆ. ಸೊ ದೇ ವಾಂಟ್ ಸೈಕಲ್ಸ್. ಕ್ವಾರಿ ಲೇಬರರ್ಸ್. ಕ್ವಾರಿ ಅಂದರೆ ಈ ಬೆಟ್ಟ ಗುಡ್ಡ ಕಡಿತಾ ಇರ್ತಾರೆ, ಕಲ್ಲು ಹೊಡಿತಾ ಇರ್ತಾರಲ್ಲ, ಆ ಕಲ್ಲು ಹೊಡಿಬೇಕಾದ್ರೆ ಅವರು ಕ್ವಾರಿ ಅಂತ ಗಣಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಅದೆಲ್ಲೋ ಗುಡ್ಡ ಎಲ್ಲೋ ಇರುತ್ತೆ, ಅಲ್ಲಿಗೆ ಹೋಗಬೇಕು. ದೇ ನೀಡ್ ಸೈಕಲ್ಸ್. ವಿಲೇಜ್ ಹೆಲ್ತ್ ನರ್ಸಸ್ ಆರ್ ಅಮಾಂಗ್ ಇಟ್ಸ್ ಫ್ಯಾನ್ಸ್. ವಿಲೇಜ್ ನರ್ಸ್ ಅಂದರೆ ಹಳ್ಳಿಗಳಿಗೆ ನರ್ಸ್ಗಳ ಇಂಜೆಕ್ಷನ್ ಅಥವಾ ಮಕ್ಕಳಿಗೆಲ್ಲ ಚೆಕಪ್ ಮಾಡಲಿಕ್ಕೆ ನರ್ಸ್ಗಳು ಹೋಗ್ತಾ ಇರ್ತಾರೆ. ಏನು ಆಶಾ ಕಾರ್ಯಕರ್ತರಾಗಲಿ, ಆರೋಗ್ಯ ನರ್ಸ್ಗಳಾಗಲಿ ಹೋಗ್ತಾ ಇರ್ತಾರೆ. ಅವ್ರು ಹೇಗೆ ಹೋಗಬೇಕು? ಹಳ್ಳಿಗಳೆಲ್ಲೋ ಇಂಟೀರಿಯರಲ್ಲಿ ಇರುತ್ತೆ, ಹೋಗ್ಲಿಕ್ಕೆ ಭಾಳ ಕಷ್ಟ. ದೇ ಹ್ಯಾವ್ ಸೈಕಲ್ಸ್. ಜಾಯ್ನಿಂಗ್ ದ ರಶ್ ಆರ್ ಬಾಲವಾಡಿ ಆ್ಯಂಡ್ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ಆಲ್ಸೋ ಮೋರ್ ಪೀಪಲ್, ಮೋರ್ ವುಮನ್, ಬಾಲವಾಡಿ, ಅಂಗನವಾಡಿ ವರ್ಕರ್ಸ್. ಅಂಗನವಾಡಿ ಕೆಲಸದವ್ರು ಇರ್ತಾರಲ್ಲ, ಒಂದೊಂದು ಹಟ್ಟಿ, ಒಂದೊಂದು ಸಣ್ಣ ಹಳ್ಳಿಗಳೆಲ್ಲ ಅಂಗನವಾಡಿಗಳಿರುತ್ತೆ, ಆ ವರ್ಕರ್ಸ್. ಜೆಮ್ ಕಟರ್ಸ್ ಆ್ಯಂಡ್ ಸ್ಕೂಲ್ ಟೀಚರ್ಸ್. ಸ್ಕೂಲ್ ಟೀಚರ್ಸ್, ಹಟ್ಟಿಗಳಲ್ಲೆಲ್ಲ ಒಂದೊಂದು ಸ್ಕೂಲ್ ಇರುತ್ತೆ, ಅಲ್ಲಿಗೆ ಹೋಗಲಿಕ್ಕೆ. ಸೊ ಹಿಯರ್ ಆಲ್ ದೀಸ್ ಗರ್ಲ್ಸ್, ಆಲ್ ದೀಸ್ ವುಮನ್, ದೇ ಆರ್ ಇನ್ ನೀಡ್ ಆಫ್ ಸೈಕಲ್ಸ್. And Grama Sevikas and midday meal workers are not far behind. Grama Sevikas, ಆಶಾ ಕಾರ್ಯಕರ್ತರಿರ್ತಾರೆ, ಗ್ರಾಮ ಸೇವಕರು ಇರ್ತಾರೆ, ಅವ್ರುಗಳಿಗೆ. ಆಮೇಲೆ ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನದ ಊಟದವ್ರು ಇರ್ತಾರೆ, ಅವ್ರು ಹೋಗಲಿಕ್ಕೆ ಮಿಡ್ ಡೇ, ಮಧ್ಯಾಹ್ನ ಮೀಲ್ಸ್, ಊಟ, ಈ ಕಾರ್ಯಕರ್ತರು ಅವ್ರುಗಳಿಗೆ. ದ ಡಿಸ್ಟ್ರಿಕ್ಟ್ಸ್ ವಿಗರಸ್ ಲಿಟರಸಿ ಡ್ರೈವ್ ಲೆಡ್ ಬೈ ದ ಅರಿವೋಳಿ ಅಯ್ಯಕ್ಕಂ has been quick to tap this energy. ಅದನ್ನು ಅಂಡರ್ಲೈನ್ ಮಾಡಿ. ಅರಿವೋಳಿ ಅಯ್ಯಕ್ಕಂ 1 ಮಾರ್ಕ್ ಕೊಡ್ತಾರೆ. ನೇಮ್ ದ ಲಿಟರಸಿ ಡ್ರೈವ್ ಆಫ್ ಪುದುಕೋಟ್ಟೈ. ಲಿಟರಸಿ ಅಂದರೆ ಸಾಕ್ಷರತೆ, ಅಕ್ಷರ ಕಲಿಸ್ತಕ್ಕಂಥದ್ದು. ಎಲ್ಲ ಮಕ್ಕಳೆಲ್ಲ ಹೆಂಗಸರಿಗೆ, ವಯಸ್ಸಾದವರಿಗೆ, ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥದ್ದು ಲಿಟರಸಿ ಡ್ರೈವ್. ಸೊ ಅದರ ಹೆಸರೇನು ಅಂದರೆ ಅರಿವೋಳಿ ಅಯ್ಯಕ್ಕಂ ಅಂತ. ಆ ಹೆಸರು ಹೊರಟೊಡಿಬೇಕು. ಅರಿವೋಳಿ ಅಯ್ಯಕ್ಕಂ ಹಂಗಂದರೆ ಲೈಟ್ ಆಫ್ ನಾಲೆಡ್ಜ್ ಮೂವ್ಮೆಂಟ್. ನಾಲೆಡ್ಜ್ ಅಂದರೆ ಜ್ಞಾನ, ಚಳುವಳಿ, ಜ್ಞಾನದ ಚಳುವಳಿ ಅಂದರೆ ಎಲ್ರಿಗೂ ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥದ್ದು. ಅದರ ಹೆಸರೇನು? ಪುದುಕೋಟೆಯಲ್ಲಿ ಅರಿವೋಳಿ ಅಯ್ಯಕ್ಕಂ. ವಾಟ್ ಈಸ್ ಅರಿವೋಳಿ ಅಯ್ಯಕ್ಕಂ ಹಂಗಂದ್ರೆ ಏನು? ಅರಿವೋಳಿ ಅಯ್ಯಕ್ಕಂ, ಇಟ್ ಈಸ್ ಎ ಲಿಟರರಿ ಡ್ರೈವ್. ಲಿಟರರಿ ಮೀನ್ಸ್ ಒನ್ ಹೂ ಟೀಚರ್ಸ್, ಅಕ್ಷರಗಳನ್ನ ಕಲಿಯೋದು. Has been quick to tap this energy. Every one of the new
new cyclist woman I spoke to saw a direct link between cycling and her personal independence. These women who teach, they have link between cycling and teaching. ಸೊ ಯಾರ್ಯಾರು ಕಲಿಸ್ತಾ ಇದ್ದಾರೆ, ಯಾರ್ಯಾರು ಓದ್ತಾ ಇದ್ದಾರೆ, ಓದ ಹುಡುಗಿಯರು, ಇವರೆಲ್ಲರೂ ಕೂಡ ಸೈಕಲ್ಗೂ ಮತ್ತು ಅವರ ಇಂಡಿಪೆಂಡೆನ್ಸ್ಗೂ ಸಂಬಂಧ ಇದೆ. ಸೈಕಲ್ ಇದ್ದರೆ ಕಲೀಲಿಕ್ಕೆ ಹೋಗ್ತಾರೆ, ಕಲಿಬೇಕು ಅಂತ ಇದ್ದರೆ ಅವ್ರ ಹತ್ರ ಸೈಕಲ್ ಇರಬೇಕು. ದ ಮೇನ್ ಥಿಂಗ್ ಸೆಡ್ ಎನ್ ಕನ್ನಮ್ಮಾಳ್, ಅಂಡರ್ಲೈನ್ ಮಾಡಿ. ಐಹೊಳಿ ಸೆಂಟ್ರಲ್ ಕೋಆರ್ಡಿನೇಟರ್ and one of the pioneers of the cycling movement was the confidence it gave women in Kannammal. Who is this in Kannammal? She is coordinator of Arivoli. Arivoli Ayyakkam ಅಂತ ಹೇಳಿದ್ನಲ್ಲ, ಈ ಸಂಘ ಇದೆಯಲ್ಲ, ಇದರ ಕೋಆರ್ಡಿನೇಟರ್. ಕೋಆರ್ಡಿನೇಟರ್ ಅಂದರೆ ನಾವು ಸಂಚಾಲಕರು, ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಕೋಆರ್ಡಿನೇಟರ್. ಸೊ ಕ್ವಶನ್ ಏನು? ಹೂ ವಾಸ್ ದ ಕೋಆರ್ಡಿನೇಟರ್ ಆಫ್ ಅರಿವೋಳಿ ಅಯ್ಯಕ್ಕಂ? Who was the coordinator? Coordinator ಅಂದರೆ ಸಂಚಾಲಕರು ಆಫ್ ಅರಿವೋಳಿ ಅಯ್ಯಕ್ಕಂ. ಆನ್ಸರ್ ಈಸ್ ಎನ್ ಕನ್ನಮ್ಮಾಳ್. ಸೊ ಎನ್ ಕನ್ನಮ್ಮಾಳ್ ಮಾತಾಡ್ತಾರೆ. ಸೈಕ್ಲಿಂಗ್ ವಾಸ್ ದ ಕಾನ್ಫಿಡೆನ್ಸ್ ಇಟ್ ಗೇವ್ ವುಮನ್. ಸೊ ಒಂದು ಪಾಯಿಂಟ್ ವೈಸ್ ಹೇಳ್ತಾರೆ, ನೀವು ಇದು ಪಾಯಿಂಟ್ಸ್ ಇದಾಗೆ ಕಲ್ತ್ಕೋಬೇಕು. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಸೈಕ್ಲಿಂಗ್? ವಾಟ್ ಡಿಡ್ ದ ವುಮನ್ ಲರ್ನ್ ಬೈ ಸೈಕ್ಲಿಂಗ್? ಹೆಣ್ಮಕ್ಳು ಏನೇನು ಕಲ್ತ್ಕೊಂಡ್ರು ಸೈಕ್ಲಿಂಗಿಂದ? ಸೈಕ್ಲಿಂಗ್ ಗೇವ್ ಕಾನ್ಫಿಡೆನ್ಸ್ ಟು ವುಮನ್. ಕಾನ್ಫಿಡೆನ್ಸ್ ಅಂತಂದರೆ ನಮ್ಮ ನಂಬಿಕೆ, ವಿಶ್ವಾಸ. ನೀವು ನೋಡಿ ಸರ್, ಈಗ ಬೈಕ್ ಹೊಡ್ಕೊಂಡು ಫಾಸ್ಟಾಗಿ ಹೋಗ್ತೀರಾ, ನಿಮಗೇನೋ ಕಾನ್ಫಿಡೆನ್ಸ್. ಸೈಕಲ್ ಹೊಡಿತಾ ಇರ್ತೀರಾ, ಏನೋ ಕಾನ್ಫಿಡೆನ್ಸ್, ಐ ಕ್ಯಾನ್ ಡೂ ಸಮಥಿಂಗ್, ನಾನು ಏನಾದರೂ ಮಾಡಬಲ್ಲೆ, ಒಂಥರ ಮೋಟಿವೇಟ್ ಆಗ್ತೀರಾ, ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ವಾಟ್ ಇಸ್ ಸೈಕ್ಲಿಂಗ್ ಎ ವುಮನ್? ಕಾನ್ಫಿಡೆನ್ಸ್. ಫಸ್ಟ್ ಪಾಯಿಂಟ್ ಈಸ್ ಕಾನ್ಫಿಡೆನ್ಸ್. ವೆರಿ ಇಂಪಾರ್ಟೆಂಟ್ಲಿ ಇಟ್ ರೆಡ್ಯೂಸ್ಡ್ ದರ್ ಡಿಪೆಂಡೆನ್ಸ್ ಆನ್ ಮೆನ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ರೆಡ್ಯೂಸ್ ಅಂದರೆ ಕಮ್ಮಿ ಮಾಡೋದು. ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಮೆನ್ ಅಂದರೆ ಗಂಡು ಮಕ್ಕಳ ಮೇಲೆ ಡಿಪೆಂಡ್ ಆಗೋದನ್ನು ಕಮ್ಮಿ ಮಾಡಿದೆ. ಸೊ ಫಸ್ಟ್ ಪಾಯಿಂಟ್ ಈಸ್ ಇಟ್ ಡೆವಲಪ್ಡ್ ಕಾನ್ಫಿಡೆನ್ಸ್. ನೀವು ನೋಟ್ಸಲ್ಲಿ ಇದನ್ನೆಲ್ಲ ಬರೀಬೇಕು ಪಾಯಿಂಟ್ಸ್. ಸ್ಟಾರ್ಟಿಂಗ್ ಏನಂತ ಬರೀತೀರಾ? ಬೈಸೈಕ್ಲಿಂಗ್ ಇಸ್ ಎ ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್, ಫ್ರೀಡಮ್ ಆ್ಯಂಡ್ ಮೊಬಿಲಿಟಿ. ನೆಕ್ಸ್ಟ್ ಪಾಯಿಂಟ್ ಏನು? ಜಮೀಲಾ ಬೇಬಿ, ಫಾತಿಮಾ ಆ್ಯಂಡ್ ಅವಕಮ್ಮಿ, ದೇ ಟೀಚ್ ಅದರ್ ಗರ್ಲ್ಸ್ ಟು ರೈಡ್ ಬೈಸಿಕಲ್ಸ್. ಆಮೇಲೆ ಸೈಕಲ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ದಾರೆ? ಸ್ಕೂಲ್ ಟೀಚರ್ಸ್, ಗ್ರಾಮ ಸೇವಿಕಾಸ್, ಮಿಡಿಲ್ ಡೇ ವರ್ಕರ್ಸ್, ಸ್ಟೋನ್ ಕಟರ್ಸ್, ಕ್ವಾರಿ ವರ್ಕರ್ಸ್, ದೇ ಆಲ್ ಯೂಸ್ ಸೈಕಲ್ಸ್. ಇಷ್ಟು ಬರೀತೀರ. ದೆನ್ ಅರಿವೋಳಿ ಅಯ್ಯಕ್ಕಂ is working supporting cycling. According to N. Kannammal ಮಾತುಗಳಲ್ಲಿ ಬರೆಯಿರಿ. Cycling gives confidence to women. It reduces dependence on men. Now we often see a woman doing a 4-kilometer stretch on a cycle to collect water. ಮೆನ್ ಅಂದರೆ ಗಂಡಸರ ಮೇಲೆ ಡಿಪೆಂಡ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಸ್ಕೂಲ್ಗೆ ಹೋಗಬೇಕು ಅಂದರೆ ಗಂಡು ಮಕ್ಳಿಗೆ ಕೇಳ್ಕೋಬೇಕು, ನಮ್ಮ ರೋಡಿಗೆ ಬಿಟ್ಟು ಬರ್ರಿ, ಕಾಲೇಜಿಗೆ ಬಿಟ್ಟು ಬರ್ರಿ, ಸ್ಕೂಲಿಗೆ ಬಿಟ್ಟು ಬರ್ರಿ. ಅಥವಾ ನೀರು ತರಬೇಕು ಅಂತ ಹೇಳಿದ್ರೆ ಗಂಡಸರು ಅದು ಕಡಿಮೆ ಆಯಿತು. ಆ್ಯಂಡ್ ನವೆಡೇಸ್ ವಿ ಸಿ ವುಮನ್ ಗೋಯಿಂಗ್ 4 kilometers ಟು ಬ್ರಿಂಗ್ ಡ್ರಿಂಕಿಂಗ್ ವಾಟರ್. ಈಗ ಹೆಣ್ಮಕ್ಳು ನೋಡಿದ್ರೆ ಸೈಕಲ್ ತಗೋತಾರೆ, ಕೊಡಗಳನ್ನ ಹಾಕೋತಾರೆ ಸೈಕಲ್ಗೆ, ಕುಡಿಯೋ ನೀರು ತರಲಿಕ್ಕೆ ಹೋಗ್ತಾರೆ. Sometimes with their children, they take their children also with them. ಹಿಂದ್ಗಡೆ ಮಕ್ಕಳು ಕೂರಿಸ್ಕೊಂಡು ಹೋಗ್ತಾರೆ. Even carting provisions from other places can be done on their own. Provision, ರೇಷನ್ ಬೇಕು, ವೆಜಿಟೇಬಲ್ಸ್ ತರಕಾರಿ ಬೇಕು, they bring with the help of cycle. But believe me, women had to put up with the vicious attacks on their character when this began. ಪುಟ್ ಅಪ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಪುಟ್ ಅಪ್ ಅಂದರೆ ಟಾಲರೇಟ್, ಸಹಿಸ್ಕೊಳ್ಳೋದು ಅಂತ. ಬಟ್ ದ ವುಮನ್ ದೇ ಹ್ಯಾವ್ ಟು ಟಾಲರೇಟ್ ದ ಡರ್ಟಿ ರಿಮಾರ್ಕ್ಸ್ ಆಫ್ ದ ಮ್ಯಾನ್. ಆದರೆ ಗಂಡಸರು ಆಡ್ಕೋತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ, ಸೈಕಲ್ ತುಳಿಯೋದು ನೋಡಿದ್ರೆ ಅದನ್ನು ತಡ್ಕೋಬೇಕಾಗುತ್ತೆ. ಪುಟ್ ಅಪ್ ಸಹಿಸ್ಕೋಬೇಕು. ಸೋ ಮೆನಿ ಮೇಡ್ ಫಿಲ್ತಿ ರಿಮಾರ್ಕ್ಸ್. ಫಿಲ್ತಿ ಮೀನ್ಸ್ ಡರ್ಟಿ ರಿಮಾರ್ಕ್ಸ್. But Arivoli gave cycling social sanction. So women took to it. But Arivoli
ಸಪೋರ್ಟೆಡ್ ಇಟ್. ಸೊ ದೇ ಟುಕ್ ಅಂಡರ್ಲೈನ್ ಮಾಡಿ, ಅಂದರೆ ಅದಕ್ಕೆ ಹೋದರು, ಅದ್ರ ಪರವಾಗಿ ಹೋದರು. ಅರ್ಲಿ ಅಮಾಂಗ್ ದೆಮ್ ಕನ್ನಮ್ಮಾಳ್ herself, though a science graduate, she had never mustered the courage to cycle earlier. In Kannammal, who is in Kannammal? She is the coordinator of Arivoli IFCM. ಅವರು ಕೂಡ ಯಾವತ್ತೂ ಮೊದಲು ಸೈಕಲ್ ಕಲ್ತವರಲ್ಲ. This is the first time she has learned cycling. Visiting an Arivoli cycling training camp is an unusual experience. If you go to training camps, you will get an unusual experience. ಟ್ರೈನಿಂಗ್ ಕ್ಯಾಂಪ್ ಹೋದರೆ ನಿಮಗೇನೋ ಅನುಭವ ಆಗುತ್ತೆ. ಅಂದರೆ ಸುಮ್ಮನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಸೈಕಲ್ ತುಂಬ ಕಾಮನ್, ಈಗ ಅಪ್ಲೈ ಆಗಲ್ಲ ಇದು. ಆದರೆ ಮೊದಲಿನ ಕಾಲದಲ್ಲಿ ಈಗ ನಿಮಗೆ ಕಾರ್ ಕೊಟ್ಟರೆ ಹೇಗೆ ಅನುಭವ ಆಗುತ್ತೆ, ಈಗಿನ ದಿನಗಳಲ್ಲಿ ಬೈಕ್ ಕೊಟ್ಟರೆ ಅನುಭವ ಆಗುತ್ತಲ್ಲ ಆ ಥರ. ಸೊ ಸೈಕ್ಲಿಂಗ್ ಯು ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ನಿಮಗೇನೋ ಬೇರೆ ಥರದ ಅನುಭವ ಆಗುತ್ತೆ. ಯಾಕಂದರೆ ಅಲ್ಲಿ ಹೆಣ್ಮಕ್ಳು ಹೋಗ್ತಾರೆ, ಮನೆಯಿಂದ ಏನೋ ಹೇಳ್ಕೊಂಡು ಹೋಗಬೇಕು, ಅಲ್ಲಿ ಹೋಗ್ತೀವಿ ಅಂತ ಹೇಳೋಂಗಿಲ್ಲ. ಅಲ್ಲಿ ಹೋದ್ಮೇಲೆ ಆ ಸೈಕಲ್ ಹಿಡ್ಕೊಳ್ಳೋಕೆ ಗಾಬರಿ ಆಗುತ್ತೆ, ಭಯ ಇರುತ್ತೆ, ಅದ್ರ ಮೇಲೆ ಕುತ್ಕೊಳ್ಳಿಕ್ಕಾಗಲ್ಲ, ಯಾರಾದರೂ ಕೂರಿಸ್ಬೇಕು, ಸೈಕಲ್ ಹಿಡ್ಕೊಂಡು ದಬ್ಬಬೇಕು. ದಟ್ ಈಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇನ್ ಕಿಲಕುರ್ಚಿ ವಿಲೇಜ್, ಆಲ್ ದ ಪ್ರಾಸ್ಪೆಕ್ಟಿವ್ ಲರ್ನರ್ಸ್ ಹ್ಯಾವ್ ಟರ್ನ್ಡ್ ಔಟ್ ಇನ್ ದರ್ ಸಂಡೇ ಬೆಸ್ಟ್. ಒನ್ ವಿಲೇಜ್ ಕಾಲ್ಡ್ ಕಿಲಕುರ್ಚಿ ಅಂಡರ್ಲೈನ್ ಮಾಡಿ. ಆಲ್ ದ ಗರ್ಲ್ಸ್ ಹೂ ಹ್ಯಾವ್ ಲರ್ನ್ ಸೈಕ್ಲಿಂಗ್, ದೇ ಗೋ ಆನ್ ಸಂಡೇ ಟ್ರಿಪ್, ಪಿಕ್ನಿಕ್. ಸಂಡೇ ಪಿಕ್ನಿಕ್ಕಿಗೆ ಹೋಗ್ತಾರಂತೆ. ಅದೆಲ್ಲ ಅವ್ರು ಸೈಕಲ್ ತಗೊಂಡು ಎಲ್ಲ ತೊಳೆದು ಕ್ಲೀನ್ ಮಾಡಿ ಅದಕ್ಕೆಲ್ಲ ಬಲೂನ್ ಕಟ್ಟಿ ಡೆಕೋರೇಟ್ ಮಾಡಿ ಸೈಕಲ್ ಎಲ್ಲರೂ ಸೈಕಲ್ ಹೊಡ್ಕೊಂಡು ಹೋಗೋದು. ಯು ಕಾಂಟ್ ಹೆಲ್ಪ್ ಬೀಯಿಂಗ್ ಸ್ಟ್ರಕ್ ಬೈ ದ ಶಿಯರ್ ಪ್ಯಾಷನ್ ಆಫ್ ದ ಪ್ರೋ ಸೈಕ್ಲಿಂಗ್ ಮೂಮೆಂಟ್. ಯು ಕೆನಾಟ್ ಸ್ಟಾಪ್ ಇಟ್, ದರ್ ಸೈಕ್ಲಿಂಗ್. ಅವ್ರು ಸೈಕಲ್ ಹೊಡೆಯೋದನ್ನ ನೀವು ನಿಲ್ಲಿಸಲಿಕ್ಕೆ ಆಗಲ್ಲ. ಸೊ ಇನ್ಸ್ಪೈರ್ಡ್, ದೇ ಹ್ಯಾಡ್ ಟು ನೋ cycling offered a way out of enforced routines. They are tired of routines. routine ಅಂತ ಹೇಳಿದ್ರೆ ದಿನನಿತ್ಯದ ಮಾಮೂಲು ಕೆಲಸಗಳಿಗೆ ಬೇಜಾರು ಹೋಗ್ಬಿಟ್ಟಿದೆ, ಸಾಕಾಗಿದ್ದಾರೆ. ದೇ ವಾಂಟ್ ಎ ಚೇಂಜ್, ಅವರಿಗೆ ಬದಲಾವಣೆ ಬೇಕು. ಸೊ ದೇ ಟೇಕ್ ಸೈಕಲ್ಸ್ ಅಂಡ್ ಗೋ ಔಟ್. ಅರೌಂಡ್ ಮೇಲ್ ಇಂಪೋಸ್ಡ್ ಬ್ಯಾರಿಯರ್ಸ್, ಮೇಲ್ ಅಂದರೆ ಗಂಡಸರು, ಇಂಪೋಸ್ ಹಾಕಿರ್ತಕ್ಕಂಥ, ಬ್ಯಾರಿಯರ್ಸ್ ಅಂದರೆ ಕಟ್ಟುಪಾಡುಗಳಂತ. ಗಂಡಸರು ಕಟ್ಟುಪಾಡುಗಳಾಗಿರ್ತಾರೆ, ಹೊರಗಡೆ ಹೋಗ್ಬೇಡಿ, ಅವಾಗ ಹೋಗ್ಬೇಡ, ಇವಾಗ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಸೋ ಮೆನಿ ಕಂಡೀಷನ್ಸ್ ಎಲ್ಲನೂ ಗಂಡ್ಮಕ್ಳೇ ಮಾಡಿಕೊಡ್ಬೇಕು. ಸೊ ಅದರ ವಿರುದ್ಧ ಇವರು ಸೈಕಲ್ನ ಕಲ್ತ್ಕೊಂಡಿದ್ದಾರೆ. ದ ನಿಯೋ ಸೈಕ್ಲಿಸ್ಟ್ ಇವನ್ ಸಿಂಗ್ ಸಾಂಗ್ಸ್ ಪ್ರೊಡ್ಯೂಸ್ಡ್ ಬೈ ಅರಿವೋಳಿ ಟು ಎನ್ಕರೇಜ್ ಬೈಸೈಕ್ಲಿಂಗ್. ದ ಗರ್ಲ್ಸ್ ದೇ ಸಿಂಗ್ ಸಾಂಗ್ಸ್, ಸೈಕಲ್ ಸಾಂಗ್ಸ್. ಸೈಕಲ್ ಎಲ್ಲ ಬಣ್ಣ ಸೈಕಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸೈಕಲ್ ಹಾಡುಗಳನ್ನ ಬರೆದಿದ್ದಾರೆ, ಹಾಡುಗಳನ್ನ ಹೇಳ್ಕೊತ ಹೋಗ್ತಾರೆ. ಒನ್ ಆಫ್ ದೀಸ್ ಹ್ಯಾಸ್ ಲೈನ್ಸ್, ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್, ಮೂವ್ ವಿತ್ ದ ವೀಲ್ ಆಫ್ ಟೈಮ್. ಒನ್ ಸಾಂಗ್ ಈಸ್, ಓ ಸಿಸ್ಟರ್ ಕಮ್ ಯು ರೈಡ್ ಬೈಸಿಕಲ್, ಲೆಟ್ ಅಸ್ ಗೋ ವಿತ್ ದ ಟೈಮ್. ಅದರಲ್ಲಿ ಒಂದು ಹಾಡು, ಸಿಸ್ಟರ್ ಅಕ್ಕ ತಂಗಿ ಅಂತ, ಬಾ ನೀನು ಸೈಕಲ್ ಕಲಿ, ಬಾ ಎಲ್ಲರೂ ಸೈಕಲಲ್ಲಿ ಹೋಗೋಣ. Like that songs. Very large number of those who trained have come back to help new learners. Those who have learned cycling, they help new learners. ಯಾರು ಆಲ್ರೆಡಿ ಸೈಕಲ್ ಕಲ್ತಿದ್ದಾರಲ್ಲ, ನ್ಯೂ ಲರ್ನರ್ಸ್, ಹೊಸದಾಗಿ ಕಲಿಯೋರಿಗೆ ಹೆಲ್ಪ್ ಮಾಡ್ತಾರೆ. They work free of charge for Arivoli as master trainers. They become master trainers. ಅವರೆಲ್ಲ ಚೆನ್ನಾಗಿ ಕಲ್ತಿರೋರೆಲ್ಲ ಮಾಸ್ಟರ್ ಟ್ರೈನರ್ಸ್ ಅಂತ. ಅವರು ಬೇರೆಯವ್ರಿಗೆ ಕಲಿಸೋದು ವಿತೌಟ್ ಮನಿ, ವಿತೌಟ್ ಫೀ, ಯಾರ ಥರ ದುಡ್ಡು ತಗೊಳ್ಳಲ್ಲ. ದೆರ್ ಈಸ್ ನಾಟ್ ಓನ್ಲಿ ಎ ಡಿಸೈರ್ ಟು ಲರ್ನ್ ಬಟ್ ಎ ವೈಡ್ ಸ್ಪ್ರೆಡ್ ಪರ್ಸೆಪ್ಷನ್ ಅಮಾಂಗ್ ದೆಮ್ ದಟ್ ಆಲ್ ವುಮನ್ ಆರ್ ಟು ಲರ್ನ್ ಸೈಕ್ಲಿಂಗ್. ಸೊ ವಾಟ್ ಈಸ್ ದರ್ ಪರ್ಸೆಪ್ಷನ್ ಅಂದರೆ ನೋಟ, ದೃಷ್ಟಿ ಅವ್ರದ್ದೇನು, ಆಲ್ ವುಮನ್ ಶುಡ್ ಲರ್ನ್ ಸೈಕ್ಲಿಂಗ್. ಎಲ್ಲ ಹೆಣ್ಮಕ್ಳು ಸೈಕಲ್ ಕಲ್ತ್ಕೋಬೇಕು. ಇನ್ ಟರ್ನ್ ದೇರ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಎನ್ರಿಚ್ಡ್ ದ ಲಿಟರಸಿ ಮೂಮೆಂಟ್. ದೆನ್ ದ ಲಿಟರಸಿ ಈಸ್ ಆಲ್ಸೋ ಇನ್ಕ್ರೀಸ್ಡ್. ಸೈಕಲ್ ಕಲ್ತ್ಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸ್ಕೂಲ್ಗೆ ಹೋಗೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸ್ಕೂಲು ಕಾಲೇಜ್ಗಳಿಗೆ ಹೆಣ್ಮಕ್ಳು ಯಾಕೆ ಹೋಗಲ್ಲ ಅಂದರೆ ಅವ್ರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಬಸ್ಸುಗಳಿಲ್ಲ, ಮನೆಯಿಂದ ಕಳಿಸಲ್ಲ,
ನಡ್ಕೊಂಡು ಹೋಗೋಕ್ಕಾಗಲ್ಲ. ಇಫ್ ದೇ ಹ್ಯಾವ್ ಸೈಕಲ್ಸ್ ದೇ ಕ್ಯಾನ್ ಗೋ ಟು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಸೊ ದಟ್ ಈಸ್ ಹೌ ದ ಲಿಟರಸಿ ಆಲ್ಸೋ ಇನ್ಕ್ರೀಸ್ಡ್. The new cyclists are bound even more passionately than before to Arivoli. The whole phenomenon was the brainchild of the popular former district collector Sheila Rani Chunkat. ಆ ಲೈನೆಲ್ಲ ಅಂಡರ್ಲೈನ್ ಮಾಡಿ. Whose idea is cycling? ಬ್ರೈನ್ ಚೈಲ್ಡ್ ಅಂದರೆ ಐಡಿಯಾ, ಬ್ರೈನ್ ಅಂದರೆ ಮೆದುಳಲ್ಲ. ಯಾರ್ದು ಐಡಿಯಾ ಇದು? ಇಟ್ ಈಸ್ ದ ಐಡಿಯಾ ಆಫ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ DC. ಅವರ ಹೆಸರೇನು? ಶೀಲಾ ರಾಣಿ ಚುಂಕತ್. ಹೆಸರನ್ನು ನೆನಪಿಟ್ಕೋಬೇಕು. ನೇಮ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಪುದುಕೊಟ್ಟೈ. ಆನ್ಸರ್ ಶೀಲಾ ರಾಣಿ ಚುಂಕತ್. ಹೂಸ್ ಬ್ರೈನ್ ಚೈಲ್ಡ್ ಈಸ್ ಸೈಕ್ಲಿಂಗ್. ಸೈಕ್ಲಿಂಗ್ ಇದು ಯಾರ ಐಡಿಯಾ, ಯಾರ ಬ್ರೈನಿಗೆ ಬಂದಿದ್ದು, ಯಾರ ಐಡಿಯಾ ಅಂದರೆ ಆನ್ಸರ್ ಶೀಲಾ ರಾಣಿ ಚುಂಕತ್. ಅಥವಾ ನಿಮಗೆ ಹೂ ವಾಸ್ ಶೀಲಾ ರಾಣಿ ಚುಂಕತ್ ಅಂತ ರಿವರ್ಸ್ ಕ್ವೆಶನ್ ಕೇಳಿದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಫ್ ಪುದುಕೊಟ್ಟೈ. Our idea in 1991 was to train female activists so that literacy would teach women in the interior. So what is our target? The women who are in interior ಅಂದರೆ ತುಂಬ ಒಳಭಾಗದಲ್ಲಿರ್ತಕ್ಕಂಥ, ಎಲ್ಲೋ ಒಳಗಡೆ ಹಳ್ಳಿಗಳಿರುತ್ತೆ, ಆ ಭಾಗದ ಮಕ್ಕಳು ಕಲಿಬೇಕು. She also included mobility as a part of the literacy drive. ಆ ಲೈನನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅದಕ್ಕೆ ಕ್ವೆಶನ್ ಏನಂತ ಕೇಳ್ತಾರೆ, ಡ್ಯಾಶ್ ಈಸ್ ಎ ಪಾರ್ಟ್ ಆಫ್ ದ ಲಿಟರಸಿ ಡ್ರೈವ್. ಲಿಟರಸಿ ಸಾಕ್ಷರತೆ ಆಗಬೇಕು, ಎಲ್ಲರೂ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಸೈಕ್ಲಿಂಗ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್. ಮೊಬಿಲಿಟಿ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಇಟ್. ಮೊಬಿಲಿಟಿ ಅಂದ್ರೇನು? ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ನಾವು ಹಳ್ಳಿನಲ್ಲೇ ಮನೆಯಲ್ಲೇ ಕೂತ್ಕೊಂಡ್ರೆ ವಿದ್ಯಾಭ್ಯಾಸ ಆಗಲ್ಲ, ಮನೆ ಬಿಟ್ಟು ಹೋಗಬೇಕು. ದಟ್ ಈಸ್ ಮೊಬೈಲ್. ಊರಿಂದ ಊರಿಗೆ ಹೋಗಬೇಕು, ಹಳ್ಳಿಯಿಂದ ಸ್ವಲ್ಪ ಟೌನ್ ಕಡೆ ಹೋಗಬೇಕು, ನಗರಗಳಿಗೆ ಹೋಗಬೇಕು. ಅವಾಗ ಹೆಲ್ಪ್ ಮಾಡೋದು ಯಾವುದು? ಸೈಕಲ್. ಸೊ ಅಂಡರ್ಲೈನ್ ಮಾಡಿ. ನಿಮಗೆ ಕ್ವೆಶನ್ ಕೇಳ್ತಾರೆ ಏನಂತ, ಡ್ಯಾಶ್ ಈಸ್ ಎ ಪಾರ್ಟ್ ಆಫ್ ದ ಲಿಟರಸಿ ಡ್ರೈವ್. ಆನ್ಸರ್ ಮೊಬಿಲಿಟಿ ಅಂದ್ರೇನು? ಚಲನೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದು. This flowed from the fact that lack of mobility among women played a big role as undermining their confidence. If there is no mobility, lack of mobility, ನಾವೆಲ್ಲೂ ಹೋಗೇ ಇಲ್ಲ, ನಾವು ಬರೀ ಮನೆಯಲ್ಲೇ ಕೂತ್ಕೊಳ್ಳೋದು, ಹಳ್ಳಿನಲ್ಲೇ ಇರೋದು, ಮನೆ ಕೆಲಸ ಮಾಡ್ಕೋದು. ಎಷ್ಟು ವರ್ಷ ಮಾಡಿದ್ರೂ ಕೂಡ ನಮ್ಮಲ್ಲಿ ಬದಲಾವಣೆಗಳು ಆಗಲ್ಲ. ನಮ್ಮಲ್ಲಿ ಬದಲಾವಣೆಗಳಾಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಊರಿಂದ ಊರಿಗೆ ಅಡ್ಡಾಡಬೇಕು, ಬೇರೆ ಊರುಗಳು ನೋಡಬೇಕು, ಅಲ್ಲೇನು ನಡೀತಾ ಇದೆ ಅಂತ ಪರೀಕ್ಷೆ ಮಾಡಬೇಕು. ಆವಾಗ ಏನಾಗುತ್ತೆ, ನಾವು ಕೂಡ ಬೆಳೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. Chunkat pushed the banks to give loans for the women to buy cycles. Sheila Rani Chunkat, she asked banks to give loan to girls to buy cycles. ಶೀಲಾ ರಾಣಿ ಚುಂಕತ್ ಬ್ಯಾಂಕ್ಗಳಿಗೆ ಹೇಳ್ತಾರೆ, ಸಾಲ ಕೊಡಿ, ಹೆಣ್ಮಕ್ಳಿಗೆ ಸಾಲ ಕೊಡಿ. ಏನಕ್ಕೆ? ಸೈಕಲ್ ಪರ್ಚೇಸ್ ಮಾಡಲಿಕ್ಕೆ. 1200 ರೂಪಾಯಿ ಅಂದರೆ ಅವ್ರಿಗೆ ದೊಡ್ಡ ಅಮೌಂಟ್. ಅವರಿಗೆ ಸೈಕಲ್ ತಗೊಳ್ಳಿಕ್ಕೆ ಸಾಲ ಕೊಡಿಸ್ತಾರೆ. She also got each block to accept specific duties in promoting the drive. As the top official in the district, she gave it great personal attention. She is the top official of a district. ಇಡೀ ಡಿಸ್ಟಿಕಲ್ಲಿ ಯಾರು ಹೆಚ್ಚು ಅಫಿಷಿಯಲ್ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಅವರು ಅದಕ್ಕೆ ಹೆಚ್ಚು ಅಟೆನ್ಷನ್ನ ಕೊಡ್ತಾರೆ. ಸೊ ಶೀಲಾ ರಾಣಿ ಚುಂಕತ್ ಬಗ್ಗೆನೂ ಕ್ವಶನ್ ಕೇಳ್ತಾರೆ. ನೀವು ಇಲ್ಲೊಂದು 3-4 ಪಾಯಿಂಟ್ ಬರೀಬೇಕು. ಲಿಟರಸಿ ಡ್ರೈವ್, ಮೊಬಿಲಿಟಿ, ಬ್ಯಾಂಕ್ಸ್ ಟು ಲೋನ್ಸ್, ಶಿ ಸ್ಯಾಂಕ್ಷನ್ಡ್. ಸೊ ಇವೆಲ್ಲ ಪಾಯಿಂಟ್ಸನ್ನ ಸೇರಿಸ್ಕೊಳ್ಳಿ. ಸೊ ಪಾಠ ಅಲ್ಲಿಗೆ ನಿಲ್ಲಿಸ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠವನ್ನು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಮುಗಿಯುತ್ತೆ. ಸೊ ನಾನು ಯಾವ್ಯಾವ ಪಾಯಿಂಟ್ಸ್ ಹೇಳಿದ್ನೋ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಅದು ಆನ್ಸರ್ ಆಗುತ್ತೆ ನಿಮಗೆ. ಎಲ್ಲೆಲ್ಲಿ ರಿಪೀಟ್ ಮಾಡಿದ್ನಲ್ಲ, ಆಮೇಲೆ ಹೇಳ್ತಾರೆ ಇದು ಏನು, ಇಂಡಿಪೆಂಡೆನ್ಸ್, ಫ್ರೀಡಮ್, ಮೊಬಿಲಿಟಿ, ಕಾನ್ಫಿಡೆನ್ಸ್, ರೆಡ್ಯೂಸ್ಡ್ ಡಿಪೆಂಡೆನ್ಸ್ ಆನ್ ಮ್ಯಾನ್, ಟು ಬ್ರಿಂಗ್ ಡ್ರಿಂಕಿಂಗ್ ವಾಟರ್, ಟು ಬ್ರಿಂಗ್ ರೇಷನ್ ಪ್ರಾವಿಷನ್ಸ್. ಸೊ ಇವೆಲ್ಲ ಬರೀಬೇಕು. ಆ್ಯಂಡ್ ದ ವುಮನ್ ದೇ ರೈಟ್ ಸೈಕ್ಲಿಂಗ್ ಸಾಂಗ್ಸ್, ಟ್ರೈನಿಂಗ್ ಕ್ಯಾಂಪ್ಸ್,
ಈ ಪಾಯಿಂಟ್ಸ್ನೆಲ್ಲ ಬರೆದಿಟ್ಕೊಳ್ಳಿ, ಒಳ್ಳೆ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಪಾಠವನ್ನು ಮುಗಿಸೋಣ. ಅದರಲ್ಲೂ ನಿಮ್ಗೆ ಇನ್ನೂ ಕೆಲವು ಪಾಯಿಂಟ್ಸ್ ಸಿಗುತ್ತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.